ಇದು ಪೊಟ್ಯಾಶ್ ಅಂತ ರೆಡಿ ಮಾಡ್ತೀನಿ, ಬಿಲ್ವ ರಸಾಯನ ಅಂತ. ಇದನ್ನ ಹೊರತುಪಡಿಸಿ ಇದೇ ಪೊಟ್ಯಾಶ್ನ ಬಾಳೆ ಹೂವಿಂದ ಕೂಡ ಮಾಡ್ತಾ ಇರ್ತೀನಿ. ಸರ್ ಎಷ್ಟು ದುಡ್ಡು ಉಳಿಯುತ್ತೆ ಆರ್ಗ್ಯಾನಿಕ್ ಮಾಡೋದ್ರಿಂದ ಅಂದ್ರೆ ನಾನು ಅನುಭವಿಸಿದ್ದೀನಿ, ನನಗೆ ಗೊತ್ತಿದೆ. ತುಂಬಾ ನಾವು ಆರ್ಥಿಕವಾಗಿ ಪ್ರಬಲರಾಗಬಹುದು ಸರ್ ಈ ಆರ್ಗ್ಯಾನಿಕ್ ಬಳಸೋದ್ರಿಂದ. ರೈತ ಬಾಂಧವರಿಗೂ ನಾನು ನಿಮ್ಮ ಸಾವಯವ ಕೃಷಿಕ ಶಿವ ಪಾಟೀಲ್ ಗದಗಿಂದ ಮಾತಾಡೋದು. ಇವತ್ತಿನ ದಿನ ನಾನು ಏನು ಹೇಳಿಕ್ ಬಯಸ್ತೀನಿ ಅಂದ್ರೆ, ಇವಾಗ ರೈತರು ಉಳಿಬೇಕು ಅಂದ್ರೆ ಆರ್ಗ್ಯಾನಿಕ್ ಕೃಷಿ, ಸಾವಯವ ಕೃಷಿ ಮಾಡೇಬೇಕು. ಯಾಕಂದ್ರೆ ನಾವು ನೈಸರ್ಗಿಕವಾಗಿ ಸಿಗುವಂತ ಎಲ್ಲ ಪದಾರ್ಥಗಳನ್ನು ತಗೊಂಡು ನಾನು ಒಂದು ನಮ್ಮ ಭಾಗದಲ್ಲಿ ಒಂದು ಮಾದರಿ ರೈತನ ತರ ನನಗೆ ಏನು ಸಾಧ್ಯನೋ ಎಲ್ಲ ತರನು ನಾನು ಸಾವಯವ ಇದರಿಂದನ ನಾನು ತಯಾರಿ ಮಾಡ್ಕೊಂಡು ನಾನು ಹೊಲಗಳಿಗೆ, ನಮ್ಮ ಎಲ್ಲ ತೋಟಗಳಿಗೆ ಸಾವಯವದಿಂದನ ತಯಾರಿ ಮಾಡಿರ್ತಕ್ಕಂಥ ಎಲ್ಲ ದ್ರಾವಣಗಳನ್ನು ಯಾವುದು ಕೆಮಿಕಲ್ ಹಾಕದೆ ಬರೀ ನಾವು ಸಾವಯವದಲ್ಲೇ ನಾನು ತುಂಬಾ ಬೆಳೆಗಳನ್ನು ಬೆಳೀತಾ ಇದ್ದೀನಿ. ಅದನ್ನು ಹೊರತುಪಡಿಸಿ ನಾನು ಸಾಧ್ಯವಾದಂಥ ಎಲ್ಲ ರೈತರಿಗೂ, ನಾನು ಕರ್ನಾಟಕದಲ್ಲಿ ಎಲ್ಲ ರೈತರಿಗೂ ನಾನು ಹಂಚುವಂಥ ಕೆಲಸ ಕೂಡ ಮಾಡ್ತಾ ಇದ್ದೀನಿ. ರೈತರಿಗೆ ಕಡಿಮೆ ದರದಲ್ಲಿ ಸಾವಯವ ಪದಾರ್ಥಗಳು ಸಿಗಬೇಕು, ಮತ್ತೆ ಅದನ್ನು ಹೊರತುಪಡಿಸಿ ಭೂಮಿ ಉಳಿಬೇಕು. ಮುಂದಿನ ನಮ್ಮ ಮಕ್ಕಳು ಮರಿಗೆಲ್ಲ ನಾವು ಚೆನ್ನಾಗಿ ಭೂಮಿ ಕೊಟ್ಟೋಗ್ಬೇಕಂದ್ರೆ ಇದನ್ನಂತ ಸಾವಯವ ಈ ಥರದ್ದೆಲ್ಲ ನಾವು ಬಳಸ್ಕೊಂಡು ನಾವು ಒಂದು ಮುಂದೆ ಬರಬೇಕು, ಒಂದು ಹೆಜ್ಜೆ ಮುಂದಿಡಬೇಕಂತಂದು ನಾನು ಇವತ್ತಿನ ದಿನ ಏನು ಮಾಡಿದ್ದೀನಿ ಅಂದರೆ, ಈ ಥರ ಸಾವಯವ ಪದಾರ್ಥಗಳನ್ನು ರೆಡಿ ಮಾಡ್ಕೊಂಡು ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದ್ದಾವೆ, ತಯಾರಿ ಮಾಡ್ಕೊಂಡು ಎಲ್ಲ ರೈತರಿಗೂ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು ಏನೇನು ತಯಾರಿ ಮಾಡಿದ್ದೀನಿ, ಯಾವ ಥರ ಮಾಡ್ತೀನಿ ಕೃಷಿನ ಏನು ಅಂತ ನಾನು ಒಂದು ನಿಮ್ಮ ಶಾರ್ಟ್ ಆಗಿ ನಮ್ಗೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಬಯಸ್ತೀನಿ. ಇವತ್ತಿನ ದಿನ ತಾವೇ ರೈತರಾದವರು ಭೂಮಿ ತಾಯಿ ಉಳಿಯೋ ಒಂದು ಉದ್ದೇಶದಿಂದ ಕಟ್ಕೊಂಡು ತಾವೇ ನಾವು ಸಾಧ್ಯವಾದಷ್ಟು ನೀವೇ ರೆಡಿ ಮಾಡ್ಕೊಂಡು ನೀವು ಬಳಸ್ಕೊಂಡು ಆರ್ಥಿಕವಾಗಿ ನೀವು ಸದೃಢರಾಗಬೇಕು. ಇವತ್ತಿನ ದಿನ ರೈತರು ಬರೀ ಸಾಲದಲ್ಲೇ ಬರುವಂತ ಪರಿಸ್ಥಿತಿ ಆಗಿಬಿಟ್ಟಿದೆ. ವರ್ಷ ಆದ್ರೆ ಸಾಕು ಗೊಬ್ಬರದವ್ರ ಅಂಗಡಿಗೆ ದುಡ್ಡು ಕಟ್ಟೋದು, ಎಣ್ಣೆಯವ್ರ ಅಂಗಡಿಗೆ ದುಡ್ಡು ಕಟ್ಟೋದು, ಇದೇ ಪರಿಸ್ಥಿತಿ ಆಗಿಬಿಟ್ಟಿದೆ. ಸರ್ ಎಷ್ಟು ದುಡ್ಡು ಉಳಿಯುತ್ತೆ ಆರ್ಗ್ಯಾನಿಕ್ ಮಾಡೋದ್ರಿಂದ ಅಂದ್ರೆ ನಾನು ಅನುಭವಿಸಿದ್ದೀನಿ, ನನಗೆ ಗೊತ್ತಿದೆ. ತುಂಬಾ ನಾವು ಆರ್ಥಿಕವಾಗಿ ಪ್ರಬಲರಾಗಬಹುದು ಸರ್ ಈ ಆರ್ಗ್ಯಾನಿಕ್ ಬಳಸೋದ್ರಿಂದ. ದಯವಿಟ್ಟು ಎಲ್ಲರೂ ಆರ್ಗ್ಯಾನಿಕ್ಕೇ ಬಳಸಿ. ಇನ್ಮೇಲೆ ನನ್ನ ಪ್ರಾಡಕ್ಟೇ ನಾನೇ ಮಾರಬೇಕು, ನಾನೇ ಕೊಡಬೇಕು ಅಂತ ಏನಿಲ್ಲ. ತಾವೇ ರೆಡಿ ಮಾಡ್ಕೊಳ್ರಿ, ತಾವೇ ತಯಾರಿಸ್ಕೊಳ್ರಿ, ಸಾಧ್ಯವಾದ ಪಕ್ಕದವ್ರ ರೈತರಿಗೆ ಹೇಳ್ಕೊಳ್ರಿ. ಈ ಥರ ಎಲ್ಲರೂ ನಾನು ಹೇಳೋದು ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ಎಲ್ಲರೂ ದಯವಿಟ್ಟು ಸಾವಯವ ಕೃಷಿ ಮಾಡ್ರಿ, ಭೂಮಿ ತಾಯಿಯನ್ನು ಉಳಿಸಿ ಅಂತ ನಾನು ಪದೇ ಪದೇ ಹೇಳ್ತಾನೆ ಇದ್ದೀನಿ. ಅದಕ್ಕೆ ಇರುವಂತ ನಮ್ಮ ಸ್ವಲ್ಪ ಜಮೀನನ್ನೇ ನಾವು ಸಾವಯವ ಮಾಡ್ಕೊಂಡು ರಿಸಲ್ಟ್ ಬರಲ್ಲ ಅಂತ ಯಾರು ತಪ್ಪು ಕಲ್ಪನೆ ಇಟ್ಕೊಬೇಡ್ರಿ. ಆರ್ಗ್ಯಾನಿಕ್ ಬಳಸೋದ್ರಿಂದ ರಿಸಲ್ಟ್ ಬರಲ್ಲ ಅಂತ ಅನ್ನೋದು ತಪ್ಪು. ಹೊಳ್ಳಿ ಏನಂತಂದ್ರೆ ಕೆಲವು ಜನ ರೈತರು ಏನು ಹೇಳ್ತಾರೆ, ಆರ್ಗ್ಯಾನಿಕ್ ಮಾಡ್ಲಿಬೇಕಂದ್ರೆ ಮೂರು ವರ್ಷ ಬೇಕು ಅಂತಾರೆ. ಆ ಪ್ರೊಸೆಸ್ ಏನಿಲ್ಲ. ಅಂದ್ರೆ ಜೀವಾಮೃತ ಇದೆ, ಗೋಕೃಪಾಮೃತ ಇದೆ, OWDC ಇದೆ, ನಾನು ಈ ತರ ಸಾಕಷ್ಟು ಪ್ರಾಡಕ್ಟ್ಗಳನ್ನ ಮಾಡ್ತಾ ಇದ್ದೀನಿ. ಇವನ್ನೆಲ್ಲ ಮಾಡಿ ನಾವು ಭೂಮಿ ಕೊಡೋದ್ರಿಂದ ಆಟೋಮೆಟಿಕ್ಲಿ ಸಡನ್ಲಿ ನಿಮ್ಮ ಭೂಮಿ ನಿಮ್ಮ ಆರ್ಗ್ಯಾನಿಕ್ ಆಗಿ ಕನ್ವರ್ಟ್ ಆಗ್ತದೆ. ನಿಮ್ಗೆ ಡೌಟ್ ಇದ್ರೆ ಸ್ವಲ್ಪ ಜಾಗ ಮಾಡಿ ನೋಡಿ. ತುಂಬಾ ಹೊಲ ಇರೋರು 1 ಎಕರೆ 2 ಎಕರೆ ಮಾಡಿ ನೋಡಿ, ಸ್ವಲ್ಪ ಇರೋರು ಸ್ವಲ್ಪ ಜಾಗದಲ್ಲಿ ಮಾಡಿ ನೋಡಿ. ನೀವು ನಿಮ್ಗೆ ಡೆವಲಪ್ ಆಗತ್ತೆ ಅಂತ ಅಂದ ನಂತರ ಮುಂದೆ ಕೈ ಹಾಕಿ ನೀವು ಮುಂದೆ ಪ್ರೊಸೆಸ್ ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗಿ ಇರ್ತಕ್ಕಂಥ ನೀವು ಬರೋದೇ ಸ್ವಲ್ಪ ದುಡ್ಡು ಈ ಕೃಷಿಯಲ್ಲಿ. ಆ ಸ್ವಲ್ಪ ದುಡ್ಡನ್ನ ನೀವು ಹೋಗಿ ಅವ್ರಿಗೆ ಗೊಬ್ಬರದ ಅಂಗಡಿಯವ್ರಿಗೆ, ಔಷಧ ಅಂಗಡಿಯವ್ರಿಗೆ ಕೊಟ್ಟು ನಿಮ್ಮ ಮಕ್ಕಳು ಮರಿ ಎಲ್ಲ ನೋಡ್ಬೇಕಂದ್ರೆ ತುಂಬಾ ಕಷ್ಟದ ಕಾಲ ಇದೆ ಈಗಿನ ದಿನಮಾನದಲ್ಲಿ. ಅದಕ್ಕೆ ಏನಂದ್ರೆ, ನಿಮ್ಗೆ ಎಲ್ಲಿ ದುಡ್ಡು ಉಳಿಸ್ಲಿಕ್ಕೆ ಪ್ರಯತ್ನ ಆಗ್ತದನೋ ಆ ಜಾಗದಲ್ಲಿ ದುಡ್ಡು ಉಳಿಸುವಂತ ಪ್ರಯತ್ನ ಮಾಡಿ. ಅದು ಯಾವ ತರ ದುಡ್ಡು ಉಳಿಸೋದಂದ್ರೆ, ಈ ತರ ನಿಮ್ಗೆ ಕಷ್ಟಪಡೋರಿದ್ರೆ ನೀವು ಸಾಧ್ಯವಾದ ಕಷ್ಟಪಟ್ಟು ಈ ತರ ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ಕೊಂಡು ಹಾಕ್ರಿ. ನಾನು ವಿಶ್ವಾಸ ಇದೆ, ನಾನು ವಿಶ್ವಾಸದಿಂದ ಮಾಡ್ತಾ ಇದ್ದೀನಿ ಸರ್. ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ, ರಿಸಲ್ಟ್ ಬಂದೇ ಬರುತ್ತೆ. ಆರ್ಗ್ಯಾನಿಕ್ ಮಾಡೋದ್ರಿಂದ ರಿಸಲ್ಟ್ ಬರಲ್ಲ ಅಂತ ಯಾರು ದಯವಿಟ್ಟು ಏನು ತಿಳ್ಕೊಬೇಡ್ರಿ. ಸ್ವಲ್ಪ ಮಾಡ್ಕೊಂಡವ್ರಿ, ರಿಸಲ್ಟ್ 100% ಬಂದೇ ಬರ್ತದ. ಎಲ್ಲರೂ ರೈತರು ಸಕ್ಸಸ್ ಆಗ್ರಿ, ಈ ತರ ಸಾವಯವ ಕೃಷಿ ಮಾಡ್ರಿ. ಇದರಲ್ಲಿ ನನ್ನ ಕಳಕಳಿಯ ವಿನಂತಿ. ನಾನು ಏನೇನು ತಯಾರಿ ಮಾಡ್ತಾ ಇದ್ದೀನಿ ಅನ್ನೋದನ್ನ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ರೈತರೆ. ಇದು ಪೊಟ್ಯಾಶ್ ಅಂತ ರೆಡಿ ಮಾಡ್ತೀನಿ, ಬಿಲ್ವ ರಸಾಯನ ಅಂತ. ಇದನ್ನ ಹೊರತುಪಡಿಸಿ ಇದೇ ಪೊಟ್ಯಾಶ್ನ ಬಾಳೆ ಹೂವಿಂದ ಕೂಡ ಮಾಡ್ತಾ ಇರ್ತೀನಿ. ಇದೇನು ಬಾಳೆ ಹೂವಿನ ಪೊಟ್ಯಾಶ್ ಅಂತಂದ್ರೆ, ನಿಮ್ಮ ಬಾಳೆ ಗೊನೆ ಮುಂದೆ ಬರುತ್ತೆ ಹೂವು, ಆ ಹೂವು ತೊಗೊಂಡ್ಬಿಟ್ಟು ನೀವು ಸಣ್ಣ ಚಿಕ್ಕ ಪೀಸ್ಗಳನ್ನು ಕಟ್ ಮಾಡಿ ಅದು ಎಷ್ಟು ವೇಟ್ ಇರುತ್ತೋ ಅಷ್ಟು ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಈ ಥರ ಕಂಟೈನರಲ್ಲಿ ನೀವು ಅದು ತುಂಬಿಟ್ಟು, ಆರ್ಗ್ಯಾನಿಕ್ ಬೆಲ್ಲ ಮತ್ತು ಹೂವನ್ನ ತುಂಬಿಟ್ಟು ಈ ಥರ ಮೇಲ್ಗಡೆ ಒಂದು ಬಟ್ಟೆ ಕಟ್ಟಿ ಒಂದು ತಿಂಗಳವರೆಗೆ 1.5 ತಿಂಗಳು ಈ ಥರ ಇಟ್ಟರೆ ಇದರಲ್ಲಿ ದ್ರಾವಣ ರೆಡಿ ಆಗ್ತದೆ. ಆ ದ್ರಾವಣ ನೀವು ತೆಗೆದು ಫಿಲ್ಟರ್ ಮಾಡಿಬಿಟ್ಟು ಪೊಟ್ಯಾಶ್ ಸಿಗುತ್ತದೆ. ಒಂದೊಂದು ಪೊಟ್ಯಾಶ್ ಚೀಲಕ್ಕೂ 1700 1800 ಇದೆ ಸರ್. ಅದಕ್ಕೆ ಇದು ಏನಿಲ್ಲ, ನಿಮಗೆ ಭಾಳ ಅಂದರೆ ಒಂದು 200-300 ರೂಪಾಯಿ ಖರ್ಚಲ್ಲಿ ನೀವು ಪೊಟ್ಯಾಶ್ ನಿಮಗೆ ತಯಾರಿ ಮಾಡ್ಕೋಬೋದು. ಈ ಥರ ಪೊಟ್ಯಾಶ್ ರೆಡಿ ಮಾಡ್ಕೊಂಡು ತಾವು ಭೂಮಿಗೆ ಪೊಟ್ಯಾಶನ್ನು ನೀಡಬೇಕು. ಇದನ್ನು ಹೊರತುಪಡಿಸಿ ಪೊಟ್ಯಾಶ್ 2 ಥರ ಪೊಟ್ಯಾಶ್ ಮಾಡಿದ್ದೀನಿ, ಇನ್ನೂ 2-3 ಇದ್ದಾವೆ. ಅಲ್ಲಿ ಪ್ರೊಸೆಸ್ ಹೊರಗಡೆ ಇರ್ತದೆ, ಎಲ್ಲ ಕ್ಲೀನಾಗಿ ತೋರ್ಸೋಕ್ಕಾಗಲ್ಲ. ಇದು 2 ಆಯಿತು. ಇದನ್ನು ಹೊರತುಪಡಿಸಿ ಗೋಕೃಪಾಮೃತ ಯೂಸ್ ಮಾಡ್ತೀನಿ, ಜೀವಾಮೃತ ಯೂಸ್ ಮಾಡ್ತೀನಿ. ಇದನ್ನು ಹೊರತುಪಡಿಸಿ ಇಲ್ಲಿ ಬಂದರೆ ನಾನು ಗೋ ಹಸು ಹಾಕಿದ ಮೇಲೆ ಬರ್ತಕ್ಕಂಥ ಒಂದು ಮಾಸ್ ಬರುತ್ತೆ,
ಆ ಮಾಸದಿಂದ ನಾನು ಈ ಮಾಸದ ದ್ರಾವಣ ರೆಡಿ ಮಾಡಿ ನಾನು ಬಳಸ್ಕೊಂಡು ರೈತರಿಗೆಲ್ಲ ಕೊಡ್ತಾ ಗೋ ಮಾಸದ ಪರ್ಮೆಂಟೇಶನ್ ಮಾಡ್ತಾ ಇರ್ತೇನೆ ಸರ್. ಅದನ್ನ ಹೊರತುಪಡಿಸಿ ನಮ್ಮ ಭೂಮಿಗೆಲ್ಲ ಏನ್ ರೋಗ ಬಿದ್ದಿರ್ತೋ ಆ ರೋಗ ಬಿದ್ದಾಗ ಈ ತರ ಹಳಿ ಮಜ್ಜಿಗೆ ಸರ್, ಇದು 5 ವರ್ಷದ ಮಜ್ಜಿಗೆ ಇದೆ ನನ್ನ ಹತ್ರ. ಈ ತರ ಹೊರಗಡೆ ಇದಾವು ಡ್ರಮ್ ಅಲ್ಲಿ ತುಂಬಿಟ್ಟಿರ್ತೀವಿ ಸರ್. ಇದರಲ್ಲಿ ತಾಮ್ರ ಪಾತ್ರೆ ಹಾಕಿಟ್ರೆ ನಿಮ್ಗೆ ಎಲ್ಲಾ ರೋಗಕ್ಕೂ ಕೆಲಸ ಕೊಡ್ತದೆ ಇದು. ಸುಮ್ನೆ ಹೋಗಿ ಲಕ್ಷ ಗಂಟ್ಲೆ 10,000 5,000 ಸಣ್ಣ ರೈತರದವ್ರು 2,000 3,000 ಈ ತರ ಹಾಕಿ ಔಷಧ ತರೋದಕ್ಕಿಂತ ಈ ತರ ಮಜ್ಜಿಗೆ ಬೆಳೆಸಿದ್ರೆ ನಿಮ್ಗೆ ಎಲ್ಲಾ ರೋಗಕ್ಕೂ ಇದು ರಾಮಬಾಣ ಸರ್. ಮಜ್ಜಿಗೆನೂ ಕೂಡ ಬಳಸ್ಕೋಬಹುದು. ಇದನ್ನ ಹೊರತುಪಡಿಸಿದ್ರೆ ನಮ್ಮಲ್ಲಿ ಎಲ್ಲ ಹೋಮ ಹವನಕ್ಕೆ ನನ್ನ ಹಸು ಇರೋದ್ರಿಂದ ಈ ತರ ಎಲ್ಲ ಇದನ್ನ ಮಾಡ್ತಾ ಇರ್ತೇವೆ ಸರ್ ನಾವು. ಭರಣಿನ ನಮ್ಮ ಸುತ್ತಮುತ್ತ ನಾನು ಎಲ್ಲ ಮೊದ್ಲು ಮಾಡ್ತಿರ್ಕಿಲ್ಲ. ಇಲ್ಲಿ ನಮ್ಮ ಅಕ್ಕಪಕ್ಕದವರೆಲ್ಲ ಏನಂದ್ರು, ನಮ್ಮ ಹೋಮ ಹವನಕ್ಕೆ ಮಾಡಿ ಕೊಡೋರು ಯಾರು ಇಲ್ಲ, ಕುಳ್ಳೆ ಮಾಡೋರಿಲ್ಲ, ಭರಣಿನೇ ಸಿಗಲ್ಲ ಪಾಟೀಲ್ರ ಅಂದ್ರೆ ಇಲ್ಲಿ ನಮ್ಮ ಸುತ್ತಮುತ್ತ ರೈತರಿಗೆಲ್ಲ ಪರಿಚಯ ಆಗಿದ್ದಾನೆ ಈ ತರ ಮಾಡೋದ್ರಿಂದ. ಎಷ್ಟೋ ಜನ ರೈತರು ಹೇಳ್ತಾರೆ ಸರ್, ಭರಣಿನೇ ನಮ್ಗೆ ಇಲ್ಲಿ ಹೋಮಕ್ಕೆ ಹವನಕ್ಕೂ ರಾಯರ್ ಮಂದಿ ಇದಾರೆ ಸರ್. ಇಲ್ಲಿ ನಮ್ಮಲ್ಲಿ ಎಲ್ಲ ರಾಯರು ಸ್ವಾಮಿಗಳು ಅವರೆಲ್ಲ ಏನ್ ಮಾಡ್ತಾರೆ, ಪಾಟೀಲ್ರಿ ನಮ್ಗೆ ಆನ್ಲೈನಲ್ಲಿ ತರಿಸೋದು ಕಷ್ಟ ಆಗ್ತದ, ನೀವೆಲ್ಲ ಸ್ವಲ್ಪ ಭರಣಿ ಮಾಡಿಕೊಡಿ ಅಂತ ಹೇಳಿದಾಗ ನಾನು ಈ ತರ ಭರಣಿಯನ್ನ ರೆಡಿ ಮಾಡ್ತಾ ಇರ್ತೀನಿ. ಇಲ್ಲಿ ನಮ್ಮ ಲೋಕಲ್ ಅಲ್ಲಿ ಯಾರೆಲ್ಲ ಇಲ್ಲಿ ಬಂದಿರ್ತಾರೋ ಹೋಮಕ್ಕೆ ಅವನಿಗೆ ಅವ್ರಿಗೆಲ್ಲ ಈ ಭರಣಿ ಕೊಡ್ತಾ ಇದ್ದೀನಿ ಸರ್. ಈ ತರ ಭರಣಿ ಮಾಡ್ಕೋಬಹುದು. ಇದು ಕೌ ಪ್ರಾಡಕ್ಟ್ ಬಗ್ಗೆ ಬಂದ್ರೆ ತುಂಬಾ ಇದಾವು, ಅವೆಲ್ಲ ಮಾಡ್ಕೋಬಹುದು ಸರ್. ಈ ತರ ಇರ್ತಾವು. ಅದನ್ನ ಹೊರತುಪಡಿಸಿದ್ರೆ ನಿಮ್ಗೆ ಇಲ್ಲಿ ಇದು ಬಂದ್ರೆ ಗೋನಂದ ಜಲ ಸರ್. ಇದು ತುಂಬಾ ಪ್ರಮಾಣದಲ್ಲಿ ಸದ್ಯಕ್ಕೆ ನಾನು ತಯಾರಿ ಮಾಡಿ ರೈತರಿಗೆಲ್ಲ ಕೊಡ್ತಾ ಇದ್ದೇನೆ. ಗೋನಂದ ಜಲ ಸರ್. ಇದು ತುಂಬಾ ಶೇಲು ಇದೆ, ತುಂಬಾ ಚೆನ್ನಾಗಿ ರಿಸಲ್ಟ್ ಕೂಡ ಇದೆ. ಇಡೀ ಕರ್ನಾಟಕ ತುಂಬಾ ಅಲ್ಲದೆ ಮತ್ತೆ ನಾನು ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಕೂಡ ಕಳಿಸಿದ್ದೀನಿ ಸರ್. ಇದನ್ನ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಇದು ಗೋನಂದ ಜಲ ತಯಾರು ಮಾಡ್ಕೊಂತೀನಿ. ಇದನ್ನ ಹೊರತುಪಡಿಸಿ ಇಲ್ಲಿ ಹೇಳಿದ್ನಲ್ಲ, ಇದು ಬೆಟ್ಟದ ನೆಲೆ ರಾಸಾಯನ ಅಂತ. ಇದು ಕೂಡ ನಿಮ್ಗೆ ಮಜ್ಜಿಗೆ ಸಿಗಲ್ಲ ಅದಂದ್ರೆ ಈ ಬೆಟ್ಟದ ನೆಲೆ ರಾಸಾಯನ ಬಳಸ್ಬೋದು ಸರ್. ಇದು ಕೂಡ ರೋಗಕ್ಕೆ ನಂಬರ್ 1 ಕೆಲಸ ಕೊಡುತ್ತೆ. ಕೊಡತ್ರಿ ಸರ್. ಈ ತರ ಎಲ್ಲ ಮಾಡ್ಕೋಬಹುದು. ಈ ತರ ನಮ್ಮ ಕಡೆ ಆರ್ಗ್ಯಾನಿಕ್ ಬೆಲ್ಲ ಸ್ಟಾಕ್ ಇಟ್ಟಿರ್ತೀನಿ ಸರ್ ನಾನು. ಸದ್ಯಕ್ಕೆ ನಿಮ್ಗೆ ಹೊರಗಡೆ ತೋರಿಸ್ತೀನಿ. ನಿನ್ನೆ ಹಸು ಸಿಕ್ಕಿತ್ತಾ, ಅದಕ್ಕೋಸ್ಕರ ಇಲ್ಲಿ ಬಾಕ್ಸ್ ಇರ್ತಕ್ಕಂಥದ್ದು ಖಾಲಿ ಆಗಿದೆ. ತುಂಬಾ ಇದನ್ನ ಬೆಲ್ಲ ಎಲ್ಲ ನಿನ್ನೆ ಅಲ್ಲಿ ಹಾಕಿದೀವಿ. ಇನ್ನು ಹೊರತುಪಡಿಸಿ ನಾವು ಇಲ್ಲಿ ಫಿಶ್ ಅಮಿನೋ ಆಸಿಡ್ ಮಾಡ್ತೀವಿ ಸರ್ ನಾವು ಇದನ್ನ ಈ ಡ್ರಮ್ ಅಲ್ಲಿ. ಇದು ನೋಡ್ರಿ, ಒಂದು ಲೀಟರ್ ತಗಂದ್ರೆ ನಿಮ್ಗೆ ಒಂದು 50 ಚೀಲ ಯೂರಿಯಾ ಗೊಬ್ಬರ ತಗೊಂಡಂಗ ಆಗ್ತದ. ತಾವೇ ರೆಡಿ ಮಾಡ್ಕೋಬೇಕು ಇದನ್ನ. ಫಿಶ್ ಆರ್ಗ್ಯಾನಿಕ್ ಬೆಲ್ಲ ಸಾಧ್ಯವಾಗಲ್ಲ ಅಂದ್ರೆ ನಾನು ಕೊರಿಯರ್ ಮುಖಾಂತರ ಕಳ್ಸಿಕೊಡ್ತಾ ಇದ್ದೀನಿ ಇದನ್ನ, ಸಾವಯವ ಯೂರಿಯಾನ. ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು ಬಿಟ್ಬಿಡ್ರಿ ರೈತರು. ಇನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ರಿ. ಎಲ್ಲ ಇದು ತುಂಬಾ ಟೆಕ್ನಾಲಜಿ ಗುರುಗಳು ಬಂದ ಮೇಲೆ ತುಂಬಾ ಪ್ರಮಾಣದ ನಮ್ಗೆ ಹೇಳಿದ್ದಾರೆ ಏನೇನ್ ರೆಡಿ ಮಾಡ್ಕೋಬೇಕು, ನಮ್ಮ ಭೂಮಿ ಬೇಕಾಗಿದ್ದಂತಂದು ಎಲ್ಲ ರೈತರ ತಾದವ್ರು ರೆಡಿ ಮಾಡ್ಕೋಬೇಕ್ರಿಪ್ಪ. ಇವನ್ನ ಮಾಡ್ಕೊಂಡು ಸಾಕಷ್ಟು ಯೂರಿಯಾ ಸಿಗ್ತದೆ ಇದರಲ್ಲಿ. ನೀವೆಲ್ಲ ಕ್ಯೂ ಅಲ್ಲಿ ನಿಂತು ಅದು ಕನೆಕ್ಟ್ ಮಾಡಿ ಆಧಾರ್ ಕಾರ್ಡ್ ನಂಬರ್ ಕೊಟ್ಟು ಅಲ್ಲಿ ಕ್ಯೂ ಆಗಿ ನಿಂತು ಮತ್ತೆ ಹೋಗಿ ಅಲ್ಲಿ ಒಂದು ದೊಡ್ಡ ಟ್ರ್ಯಾಕ್ಟರ್ ತಗೊಂಡೋಗಿ ಅದನ್ನ ಹಾಕೊಂಡ್ಬಂದು ಮತ್ತೆ ಅದನ್ನ ಹೊಲಕ್ಕೆ ಹೊತ್ಕೊಂಡು ಹೋಗಿ ಮತ್ತೆ ಹಾಕೊಂಡು ಉಗ್ಗೋದು ಗೊಜ್ಜೋದು ತುಂಬಾ ಕಷ್ಟ ಇದೆ. ತುಂಬಾ ಈಜಿ ಪ್ರೊಸೆಸ್ ಸರ್. ಇದು ಮಾಡೋದು ಈಜಿ ಇದೆ, ಬಳಸೋದು ಈಜಿ ಅದ. ಈ ತರ ಇದನ್ನ ಆರ್ಗ್ಯಾನಿಕ್ ಯೂರಿಯಾನ ಬಳಸ್ಕೋಬೋದು ಸರ್. ಅದನ್ನ ಹೊರತುಪಡಿಸಿ ಇಲ್ಲೇ ನಾನು ಇದನ್ನ ಮಾಡ್ತಾ ಇದ್ದೀನಿ ಸರ್, ಎರೆಜಲನ. ನಾನು ಭೂಮಿ ಬಳಸ್ಕೊಂಡು ಸ್ವಲ್ಪ ಜನ ಕೇಳ್ತಾ ಇದ್ರೆ ಅವ್ರಿಗೆಲ್ಲ ಕೊಡ್ತಾ ಇದ್ದೀನಿ 50 ರೂಪಾಯಿ ಲೀಟರ್ದಂಗೆ ಎರೆಜಲ ಸರ್. ಎರೆಜಲನು ಮಾಡ್ತಾ ಇದ್ದೀನಿ. ಇದನ್ನ ಹೊರತುಪಡಿಸಿ ನಾನು ಅಲ್ಲಿ ಹೊರಗಡೆ ನಾನು ಪಂಚಗವ್ಯ ಕೂಡ ಮಾಡ್ತಾ ಇದ್ದೀನಿ. ಜೀವಾಮೃತ ನಮ್ಮ ಹೊಲದಲ್ಲಿ ಎಲ್ಲ ಜೀವಾಮೃತ ಮಾಡ್ತಾ ಇದ್ದೀನಿ. ಹೊಲದಲ್ಲಿ ಗೋಕೃಪಾಮೃತ ಮಾಡ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ಇವನ್ನೆಲ್ಲ ಬಳಸ್ತಾ ಇದ್ದೀನಿ ಸರ್ ನಾನು. ಈ ತರ ನಾನು ನನ್ನ ಅನುಭವ ಪ್ರಕಾರ ಸಾವಯವ ಕೃಷಿಲಿ ನಾನು ತುಂಬಾ ಕಂಡ್ಕೊಂಡಿದ್ದೀನಿ ಸರ್. ನಾನು ತುಂಬಾ ಅಂದ್ರೆ ತುಂಬಾ ಕಂಡ್ಕೊಂಡಿದ್ದೀನಿ. ತುಂಬಾ ರಿಸಲ್ಟ್ ಬಂದಿದೆ. ನಾನು ಯಾವುದು ಕೆಮಿಕಲ್ ಅನ್ನು ಹಾಕೋದು ಇವಾಗ ಡ್ರಾಪ್ ಮಾಡಿಬಿಟ್ಟಿದ್ದೀನಿ ಸರ್. ಮೊದ್ಲೆಲ್ಲ ನಾನು ಜಮೀನು ಜಾಸ್ತಿ ಇರೋದ್ರಿಂದ ಲಕ್ಷ ಗಂಟ್ಲೆ ಕೊಟ್ಟು ನಾನು ಕೆಮಿಕಲ್ಗಳನ್ನ ತಂದು ಹಾಕಿದಾಗ ರಿಸಲ್ಟ್ ಬರದೇ ಇದ್ದಾಗ ತುಂಬಾ ಬೇಜಾರಲ್ಲಿ ಕುಳಿತಾಗ ನಿಮ್ಮ ಯೂಟ್ಯೂಬ್ ಅಲ್ಲಿ ನಿಮ್ ಚಾನಲ್ ನೋಡಿದಾಗ ಸರ್, ನಾನು 4-5 ವರ್ಷದಿಂದ ನೋಡಿದಾಗ ನಿಮ್ನ, ಅವಾಗೆ ನಾನು ಮೈಂಡ್ ಡೈವರ್ಟ್ ಆಗಿ ಯಾಕಪ್ಪ ಲಕ್ಷ ಗಂಟ್ಲೆ ಕೊಟ್ಟು ಇಷ್ಟೆಲ್ಲ ಮಾಡಬಾರ್ದು, ಲಕ್ಷ ಗಂಟ್ಲೆ ಖರ್ಚು ಮಾಡಿಬಿಟ್ಟು ನಾವು ಕೃಷಿ ಮಾಡಿದಾಗ ಕೂಡ ನಮ್ಗೆ ರಿಸಲ್ಟ್ ಕಂಡಿಲ್ಲ ಸರ್. ನಾನು ಇದನ್ನ ಆತ್ಮದಿಂದ ಹೇಳ್ತಾ ಇದ್ದೀನಿ. ತುಂಬಾ ಲಾಸ್ ಅಲ್ಲಿ ಇದ್ವಿ ನಾವು. ದುಡ್ಡು ಹಾಕಿ ನಾನು ಹಂಗೆ ಸುಮ್ಮನೆ ಆಲೋಚನೆ ಮಾಡ್ತಾ ಕೂತ್ನಿ, ಏನಪ್ಪ ಇದು ಇಷ್ಟು ದುಡ್ಡು ಕೊಡ್ತಂದ್ರು ರಿಸಲ್ಟ್ ಬರಲಿಲ್ಲ, ಹೆಂಗೆ ಇದು ಅಂತ ಕುಳಿತಾಗ ಹಂಗೆ ನೋಡ್ಕೊ ಇದ್ದಾಗ ಯೂಟ್ಯೂಬಲ್ಲಿ ಬಂದಾಗ ಆರ್ಗ್ಯಾನಿಕ್ ಬಗ್ಗೆ ಮಾಹಿತಿ ಸಿಕ್ಬಿಟ್ಟು ಆರ್ಗ್ಯಾನಿಕ್ ಮಾಡೋಣ ಅಂತ ಒಂದೊಂದೇ ಅನುಭವ ತಗೊಂತ ಒಂದೊಂದೇ ನಾ ಟ್ರೈನಿಂಗ್ ತಗೊಂತ ಎಲ್ಲಿ ಏನಿರ್ತದೋ ಅಲ್ಲಿ ಹೋಗಿ ಟ್ರೈನಿಂಗ್ ತಗೊಂಡು ಈ ಥರ ಎಲ್ಲ ಮಾಡಿಕೊಂಡು ಈ ಸದ್ಯಕ್ಕೆ ನಾನು ಪೂರ್ತಿ ಜೀರೋ ಇನ್ವೆಸ್ಟ್ಮೆಂಟಲ್ಲಿ ನಾನು ಕೃಷಿ ಮಾಡ್ತಾ ಇದ್ದೀನಿ. ಜೀರೋ ಅಂದ್ರೆ ಸ್ವಲ್ಪ ಬೆಲ್ಲಕ್ಕೆ ಖರ್ಚು ಬರ್ತದ, ಕಷ್ಟ ಆಗ್ತದ, ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ಅದಕ್ಕೆ ರೈತರಾದವರು ತಾವೆಲ್ಲರೂ ಆರ್ಗ್ಯಾನಿಕ್ಗೆ ಬನ್ನಿ, ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೊಂಡು ಈ ಥರ ಮಾಡ್ಕೊಂಡು ನೀವೆಲ್ಲ ತಯಾರಿ ಮಾಡ್ಕೊಂಡು ಮಾಡ್ರಿ ಅಂತ ನಾನು ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್.